ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರೈಸ್ತೀಯ ಶ್ರೇಷ್ಠತೆಯ ನಿಜವಾದ ಮಾನದಂಡ. ಈ ದಿನದ ದೇವರ ವಾಕ್ಯ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಯಾಕೆಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. 1 ಪೇತ್ರನು 1ನೆಯ ಅಧ್ಯಾಯ 15 ಮತ್ತು 16ನೆಯ ವಚನಗಳು. ಸುಧಾರಣೆಯು, ಅಭಿವೃದ್ಧಿಯು ತನ್ನ ಎಲ್ಲಾ ಜನರ ಜೀವನ ಕಾರ್ಯವಾಗಿರಬೇಕು. ಆ ಜನರು ಅವರ ಎಲ್ಲಾ ಉದ್ದೇಶಗಳಲ್ಲಿ ಕ್ರೈಸ್ತೀಯ ತತ್ವ ಮತ್ತು ಸರಿಯಾದ ಮಾದರಿ ಅನುಭವದಿಂದ ಮಾರ್ಗದರ್ಶನ ಪಡೆದು ಅವುಗಳಿಂದ ನಿಯಂತ್ರಿಸಲ್ಪಡಬೇಕು ಎಂಬುದು ದೇವರ ಉದ್ದೇಶವಾಗಿದೆ. ಆದರೆ ಅನೇಕರು ಜೀವನದ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ಸೋತು ಹೋಗಿದ್ದಾರೆ ಮತ್ತು ಉಳಿಸಿಕೊಂಡ ತಪ್ಪು ದೋಷಗಳ ಪ್ರಭಾವದ ಅಡಿಯಲ್ಲಿ ಅವರು ನಿಜವಾಗಿಯೂ ಮೌಲ್ಯಯುತವಾದ ಜೀವನದ ಎಲ್ಲವನ್ನೂ ತ್ಯಜಿಸಿಬಿಡುತ್ತಾರೆ. ಇತರರ ಒಳಿತಿಗಾಗಿ ತನ್ನ ಸ್ವಂತ ಹಿತಾಸಕ್ತಿಯನ್ನು ತ್ಯಜಿಸಲು ಸಿದ್ಧವಿರುವವನು ನಿಜವಾದ ಮನುಷ್ಯನಾಗಿರುತ್ತಾನೆ ಮತ್ತು ಅವರು ಸಂತೋಷವಾಗಿರಲಿ ಎಂದು ಅವರಿಗೆ ಸೇವೆ ಸಲ್ಲಿಸಲು ತನ್ನನ್ನು ತಾನು ಮರೆತುಬಿಡುತ್ತಾನೆ. ಸಂಪತ್ತು ಅಥವಾ ದೈಹಿಕ ಬಲಕ್ಕಿಂತಲೂ ಜ್ಞಾನವು ಪ್ರಬಲವಾದ ಶಕ್ತಿಯಾಗಿದೆ. ದೇವರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟು ನಿಯಂತ್ರಿಸಲ್ಪಟ್ಟರೆ ಆ ಜ್ಞಾನವು ಒಳ್ಳೆಯ ಕಾರ್ಯಕ್ಕಾಗಿ ಪ್ರಬಲವಾದ ಪ್ರಭಾವವನ್ನು ಬೀರುತ್ತದೆ. ಆದರೂ ದೈವಿಕ ಮಾನದಂಡದ ಪ್ರಕಾರ ಜ್ಞಾನವು ಮಾತ್ರ ಮನುಷ್ಯನನ್ನು ರೂಪಿಸುವುದಿಲ್ಲ. ದುರ್ಗುಣಗಳ ಸೇವೆಯನ್ನು ಮಾಡುವಾಗ ಶ್ರೇಷ್ಠವಾದ ಜ್ಞಾನವನ್ನು ಹೊಂದಿರುವವನಿಗೆ ಅದು ಶಾಪವಾಗಿರುತ್ತದೆ. ಅದರ ಪ್ರಭಾವದಲ್ಲಿರುವ ಎಲ್ಲರಿಗೂ ಅದು ಶಾಪವಾಗಿರುತ್ತದೆ. ದೇವರು ಒಬ್ಬನಿಗೆ ಕೊಟ್ಟಿರುವ ಉಡುಗೊರೆಗಳ ಬಳಕೆಯಿಂದ ತಾನೇ ಅವನ ನಿಜವಾದ ಮನುಷ್ಯತ್ವದ ಬಲವು ನಿರ್ಧರಿಸಲ್ಪಡಬೇಕು. ಲಾರ್ಡ್ ಬೈರನ್ ಎಂಬವನು ಅಪರೂಪದ ಜ್ಞಾನದ ಉಡುಗೊರೆಗಳನ್ನು ಹೊಂದಿದ್ದನು, ಆದರೆ ಅವನು ದೇವರ ಮಾನದಂಡದ ಪ್ರಕಾರ ಮನುಷ್ಯನಾಗಿರಲಿಲ್ಲ. ಈ ಮನುಷ್ಯನು ಲೋಕದ ಶ್ರೇಷ್ಠ ಮನುಷ್ಯರಲ್ಲಿ ಒಬ್ಬನಾಗಿದ್ದನು. ಆದರೂ ದೇವರು ನೀಡಿದ ತಲಾಂತುಗಳನ್ನು ಅವನು ದುರುಪಯೋಗಪಡಿಸಿಕೊಂಡವನು ಎಂದು ಕರ್ತನು ಅವನನ್ನು ಪರಿಗಣಿಸಿದನು. ದೇವರಿಂದ ಹೆಚ್ಚು ಜ್ಞಾನವನ್ನು ಪಡೆದುಕೊಂಡಿದ್ದ ಇನ್ನೂ ಅನೇಕರು ಸೈತಾನನ ಧ್ವಜದ ಅಡಿಯಲ್ಲಿ ಒಟ್ಟುಗೂಡಿ ದೇವರು ಕೊಟ್ಟ ಆ ಉಡುಗೊರೆಗಳನ್ನು ಸತ್ಯದ ನಾಶಕ್ಕಾಗಿಯೂ ಮನುಷ್ಯ ಆತ್ಮದ ನಾಶಕ್ಕಾಗಿಯೂ ಬಳಸಿದ್ದಾರೆ. ಅಂತಹ ಮನುಷ್ಯರ ಜೀವನಕ್ಕೆ ವ್ಯತಿರಿಕ್ತವಾದ ಜೀವನವು ಮಾರ್ಟಿನ್ ಲೂಥರನ ಜೀವನವಾಗಿತ್ತು. ಅವನು ರಾಜಕುಮಾರನಾಗಿ ಹುಟ್ಟಲಿಲ್ಲ. ಅವನು ಯಾವುದೇ ರಾಜಕಿರೀಟವನ್ನು ಧರಿಸಲಿಲ್ಲ. ಮುಚ್ಚಿದ ಚಿಪ್ಪಿನೊಳಗಿಂದ ಅವನ ಧ್ವನಿಯು ಕೇಳಿಸುತ್ತಿತ್ತು, ಮತ್ತೆ ಅವನ ಪ್ರಭಾವವೂ ಅನುಭವಕ್ಕೆ ಬಂತು. ಅವನು ಶ್ರೇಷ್ಠವಾದ ಉದಾರವಾದ ಹೃದಯವನ್ನು ಹೊಂದಿದ್ದನು ಮತ್ತು ತೀಕ್ಷ್ಣವಾದ ಹುರುಪಿನ ಜ್ಞಾನವನ್ನು ಹೊಂದಿದ್ದನು. ಅವನು ತನ್ನ ಎಲ್ಲಾ ಬುದ್ಧಿಯ ಬಲಗಳನ್ನು ಮಾನವತ್ವದ ಒಳಿತಿಗಾಗಿ ಬಳಸಿದನು. ಅವನು ಸತ್ಯಕ್ಕಾಗಿಯೂ ನೀತಿಗಾಗಿಯೂ ದೃಢವಾಗಿ ಧೈರ್ಯದಿಂದ ನಿಂತನು ಮತ್ತು ತನ್ನ ಜೊತೆ ಮನುಷ್ಯರ ಒಳಿತಿಗಾಗಿ ಲೋಕದ ವಿರೋಧವನ್ನು ಬದಿಗಿಟ್ಟನು. ಮಾನವತ್ವವನ್ನು ಆಶೀರ್ವದಿಸುವುದೇ ಆತ್ಮೀಕ ಜೀವನವಾಗಿರುತ್ತದೆ. ಮನುಷ್ಯನು ದೇವರೊಂದಿಗೆ ಸಾಮರಸ್ಯದಲ್ಲಿ ಇದ್ದರೆ ಅವನು ತನ್ನ ಬಲಕ್ಕಾಗಿ ನಿರಂತರವಾಗಿ ದೇವರ ಮೇಲೆ ಅವಲಂಬಿತನಾಗಿರುತ್ತಾನೆ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರ್ರಿ ಎಂದು ವಾಕ್ಯವು ಹೇಳುತ್ತದೆ. ಭೂಮಿಯ ಮೇಲೆ ಪ್ರಾರಂಭವಾದ ಪ್ರಯತ್ನಗಳು ನಿತ್ಯಕ್ಕೂ ಮುಂದುವರಿಯುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ದೇವರ ಚಿತ್ತಕ್ಕೆ ಅನುಗುಣವಾಗಿರಲು ಯಾವಾಗಲೂ ಶ್ರಮಿಸುತ್ತಾ ಕ್ರೈಸ್ತೀಯ ಗುಣಸ್ವಭಾವದ ಪರಿಪೂರ್ಣತೆಯ ಕಡೆಗೆ ನಿರಂತರವಾಗಿ ಮುಂದುವರಿಯುವುದು ನಮ್ಮ ಜೀವನದ ಕೆಲಸವಾಗಿರಬೇಕು. ದೇವರು ಮಾನವ ಜನಾಂಗದ ಮುಂದೆ ಒಂದು ಉನ್ನತವಾದ ಮಾನದಂಡವನ್ನು ಇಟ್ಟಿದ್ದಾನೆ.
ದೇವರು ತನಗೆ ಕೊಟ್ಟಿರುವ ಮಾನವತ್ವಕ್ಕೆ ನಿಜವಾಗಿರುವವನು ಈ ಜೀವನದಲ್ಲಿ ತನ್ನ ಸಹಜೀವಿಗಳ ಸಂತೋಷವನ್ನು ಉತ್ತೇಜಿಸುವುದಲ್ಲದೆ ಅವರು ಮುಂಬರುವ ಜೀವನದಲ್ಲಿ ನಿತ್ಯತ್ವದ ಪ್ರತಿಫಲವನ್ನು ಪಡೆಯಲು ಅವನು ಅವರಿಗೆ ಸಹಾಯ ಮಾಡುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.